ಇದು ನಮ್ಮ ಶಾಲೆಯ ಧನ್ವಂತರಿ ಆರೋಗ್ಯವನ. ಇವತ್ತಿನ ಅತಿ ಅಗತ್ಯದ ಬೇಡಿಕೆಯಾಗಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಾ ಮಾಡ್ತಾ ಮತ್ತೊಂದು ಕಡೆ ಈ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಅದಕ್ಕಾಗಿ ಅದನ್ನ ಮಕ್ಕಳಲ್ಲೇ ಇದನ್ನು ಗಟ್ಟಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಒಂದು ಶಾಲೆಯಲ್ಲಿ ಆರೋಗ್ಯವನವನ್ನು ಮಾಡಿದರೆ ಹೇಗೆ ಅನ್ನುವ ಚಿಂತನೆಯೊಂದಿಗೆ ಊರಿನವರೆಲ್ಲರ ಸಹಕಾರ, ದಾನಿಗಳ ಸಹಕಾರವನ್ನು ಪಡ್ಕೊಂಡು ಇವತ್ತು ನಮ್ಮ ನಲ್ಲೂರು ಶಾಲೆಯಲ್ಲಿ ಇಷ್ಟು ದೊಡ್ಡ ಆರೋಗ್ಯವನವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಶಾಲಾ ಶಿಕ್ಷಕರು, ನಮ್ಮ ಶಾಲಾ ಪುಟಾಣಿಗಳು ಇದರೊಟ್ಟಿಗೆ ನಿರಂತರವಾಗಿ ಈ ಧನ್ವಂತರಿ ಆರೋಗ್ಯವನದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಸುಮಾರು 160 ಔಷಧೀಯ ಸಸ್ಯಗಳನ್ನು ನಾವು ಬೆಳೆಸಿದ್ದೇವೆ. ಇದು ಇಡೀ ರಾಜ್ಯದಿಂದ ತಂದಿರತಕ್ಕಂಥ ಗಿಡಗಳು. ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ. ವಿಶೇಷವಾಗಿ ನಮ್ಮ ಪುಟಾಣಿಗಳು ಪ್ರತಿಯೊಂದು ಗಿಡ ಇಲ್ಲಿ ನೀವು ನೋಡ್ತಾ ಹೋದರೆ ಕದಿರೆ ನೋಡ್ಬೋದು, ಮೈಸೂರು ನೇರಳೆ ನೋಡ್ಬೋದು, ಸಂಪಿಗೆ ನೋಡ್ಬೋದು, ಹಾಗೆ ಗೋಸಂಪಿಗೆ ನೋಡ್ಬೋದು, ನೀವು ಬಿಲ್ವಪತ್ರೆಯನ್ನು ನೋಡ್ಬೋದು, ಕದಂಬ ನೋಡ್ಬೋದು, ಬೇರೆ ಬೇರೆ ಅಂಕೋಲೆ ಗಿಡಗಳನ್ನು ನೋಡ್ಬೋದು, ಕಸ್ತೂರಿ ಇದು ನಮ್ಮ ಕರ್ಪೂರದ ಗಿಡಗಳನ್ನು ನೋಡ್ಬೋದು, ಬೇರೆ ಬೇರೆ ಜಾತಿಯ ಗಿಡಗಳು, ರುದ್ರಾಕ್ಷಿಯ ಮರದಿಂದ ಆದಿಯಾಗಿ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನಾವಿಲ್ಲಿ ತಂದು ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ತಂದಿದ್ದೇವೆ. ಇಲ್ಲಿ ಈ ರಕ್ತಚಂದನ, ಸರ್ವಸಾಂಬಾರು, ಪುತ್ರಂಜೀವ, ಇದು ಕಾಶ್ಮೀರದ ಗಿಡ ಪುತ್ರಂಜೀವ ಅಂತ ಹೇಳಿದರೆ. ಇದನ್ನು ನಾವು ಬೆಳೆಸಿದ್ದು ನಮಗೆ ಜಗದೀಶ್ ಅಂತೇಳಿ DC ಇದ್ದರು. ಅವ್ರು ಬಂದಾಗ ಹೇಳಿದರು, ಅದರದ್ದು ಗುಟ್ಟೆ ಎಲ್ಲರಿಗೂ ಹೇಳ್ಬೇಡ ಮಾರಾಯ ಅಂತ. ಪುತ್ರಂಜೀವದ ಎಲೆ 48 ದಿನ ತಿಂದರೆ ಗಂಡು ಸಂತಾನ ಆಗತ್ತೆ ಅಂತೆ. ಅವ್ರು ನನಗೆ ಭಾಳ ಖುಷಿಯಲ್ಲಿ ಹೇಳಿದರು, ಇದನ್ನು ನೀನು ಹೇಳಿದರೆ ಎಲ್ಲರೂ ಗಂಡು ಮಕ್ಕಳದ್ದೇ ಸಂತಾನ ಆಗಿಬಿಟ್ಟಿತ್ತು ಮಾರಾಯ, ಹಾಗೆ ಹೇಳಬೇಡ ಅಂತ ಹೇಳಿದರು. ಇನ್ನೊಂದು ಮಡಿವಾಳ ಗಿಡ ಅಂತ ಅಲ್ಲೊಂದಿದೆ, ಆ ಹೆಸರು ಚೇಂಜ್ ಮಾಡು ಅಂತ DC ಅವರು ಹೇಳಿದರು. ಇವತ್ತು ಮುಖ್ಯಮಂತ್ರಿಗಳ ಸ್ಪೆಷಲ್ ಆಫೀಸರ್ ಆಗಿದ್ದಾರೆ. ಅವರು ಹೇಳ್ತಾರೆ, ಯಾಕೆ ಕೇಳಿದ್ದಕ್ಕೆ ಈ ಗಿಡಗಳಿಗೂ ಜಾತಿ ತಂದು ಇಡಬೇಡ್ರಿ ಮಾರಾಯ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರ ಈ ಭಾವನೆಗಳನ್ನು ಭಾಳ ಖುಷಿ ಆಯ್ತು ನನಗೆ. ಮತ್ತು ತುಂಬ ಆತ್ಮೀಯವಾಗಿ ಅವರು ಕೂಡ ಒಂದು ಗಿಡವನ್ನು ನೆಟ್ಟು, ಆ ಹಲಸಿನ ಗಿಡ 2 ವರ್ಷಕ್ಕೆ ಕಾಯಿ ಬರುವಾಗ ಹಲಸಿನ ಗಿಡ ನೆಟ್ಟು ಹೋಗಿದ್ದಾರೆ. 100 ಗಿಡಗಳಿದೆ. ಒಟ್ಟು ಉದ್ದೇಶ ಈ ಆರೋಗ್ಯವನ್ನು ಇಷ್ಟೇ, ನಮ್ಮ ಮಕ್ಕಳಲ್ಲಿ ಸಸ್ಯದ ಪ್ರೀತಿಯನ್ನು ಬೆಳೆಸಬೇಕು, ಪ್ರಕೃತಿ ಪ್ರೇಮವನ್ನು ಬೆಳೆಸಬೇಕು. ಇದೆಲ್ಲದರ ಒಂದು ಹಿರಿಯರು ನನಗೊಂದು ಮಾತು ಹೇಳಿ ಹೋಗಿದ್ದಾರೆ, ಇದು ನಲ್ಲೂರಿನ ಹೃದಯ ಭಾಗ ಮಾರಾಯ, ಆಕ್ಸಿಜನ್ನಿನ ಒಂದು ದೊಡ್ಡ ಒಂದು ಕಣಜವನ್ನು ಮಾಡಿಟ್ಟಿದೆಯಾ ಅಂತೇಳಿ. ನಾನಲ್ಲ, ಇಡೀ ಮಕ್ಕಳು ಶಿಕ್ಷಕರ ಕೊಡುಗೆ ಅಂತೇಳಿ ಊರಿನವರ ಪ್ರೀತಿಯನ್ನು ಮತ್ತೆ ಮತ್ತೆ ಕೊಂಡಾಡ್ತೇನೆ. ಇದು ಇಡೀ ಊರಿನ ಜವಾಬ್ದಾರಿ, ಇದನ್ನು ಉಳಿಸ್ಕೊಂಡು ಹೋಗೋದು. ನಾನು ನಾಳೆ ವರ್ಗಾವಣೆಯಾಗಿ ಹೋಗ್ಬೋದು, ಆದರೆ ಇದನ್ನು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಲ್ಲೂರಿನವ್ರದ್ದು ಅಂತ ಹೇಳ್ತೇನೆ. ತುಂಬ ಖುಷಿಯಾಗಿದೆ ಅವರ ಸಹಕಾರ ಮತ್ತು ಈ ಗಿಡಗಳು ನಮ್ಮ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ, ಆ ಹಚ್ಚ ಹಸಿರು, ಆ ಚಂದ. ಒಂದೊಂದು ಗಿಡದ ಹತ್ರ ಹೋಗುವಾಗ ಒಂದೊಂದು ಭಾವನೆ. ಒಂದು ಇದಕ್ಕೆ ಕ್ಯಾನ್ಸರಿಗೆ ಔಷಧಿ ಆದರೆ ಇನ್ನೊಂದು ಅಲ್ಸರಿಗೆ ಔಷಧಿ ಇದೆ, ಇನ್ನೊಂದು ಮತ್ತೊಂದು ಕಾಯಿಲೆಗೆ ಔಷಧಿ ಇದೆ. ಆ ಕಾಯಿಲೆಗೆ ಔಷಧಿ ಅನ್ನೋದಕ್ಕಿಂತ ಕಾಯಿಲೆ ಬಾರದಿದ್ದಾಗೆ ಕಾಪಾಡತ್ತೆ ಈ ಮರಗಳು. ಅಷ್ಟೊಂದು ಪ್ರೀತಿಯಿಂದ ಹೇಳ್ತೇನೆ. ಇಲ್ಲಿ ನಮ್ಮ ಪುಟಾಣಿಗಳು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಇದನ್ನು ಒಬ್ಬ ಅರಣ್ಯ ಇಲಾಖೆಯವರು ಬೇಕಾದರೆ ಕಟ್ಟಿ ಬೆಳೆಸ್ಬೋದು. ಆದರೆ ನಮ್ಮ ಉದ್ದೇಶ ಹಾಗಲ್ಲ. ಆ ಗಿಡಗಳೊಟ್ಟಿಗೆ ಮಕ್ಕಳಿಗೆ ಪ್ರೀತಿ ಬರಬೇಕು, ಅದರ ಸಂಬಂಧ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿದಿನ ಮಗು ಶಾಲೆಗೆ ಬಂದ ತಕ್ಷಣ ಶಾರದೆಗೆ ಕೈ ಮುಗಿದು ಧನ್ವಂತರಿ ಆರೋಗ್ಯವನಕ್ಕೆ ಬರ್ತಾರೆ. ಬಂದು ಒಂದು ಗಿಡವನ್ನು 3 ಸುತ್ತು ಬರ್ತಾರೆ. ಸುಮ್ಮನೆ ಸುತ್ತು ಬರೋದಿಲ್ಲ, ಓಂ ದಮ್ ಧನ್ವಂತರಿಯೈ ನಮಃ ಅಂತೇಳಿ ಸುತ್ತು ಬಂದು ಆ ಮಕ್ಕಳು ಆ ಗಿಡದೊಟ್ಟಿಗೆ ಮಾತಾಡ್ತಾರೆ. ನೀ ಹೇಗಿದೆಯಾ, ಚೆನ್ನಾಗಿದೆಯಾ, ನಾನು ಇಡ್ಲಿ ತಿಂದೆ, ನಾನು ದೋಸೆ ತಿಂದೆ, ನೀನೇನು ತಿಂದೆ, ನೀರು ಬೇಕಾ, ಗೊಬ್ಬರ ಬೇಕಾ, ಹೀಗೆ ಕೇಳ್ಕೊಳ್ತಾ ಇವತ್ತು ಏನಾಗಿದೆ ಅಂದರೆ, 1ನೇ ಕ್ಲಾಸ್ ಪುಟಾಣಿ ಬಂದು ಒಂದಿನ ಹೇಳುತ್ತೆ, ಸರ್ ನಾನು ಗಿಡದ ಹತ್ರ ಮಾತಾಡಿದೆ, ಗಿಡ ಹೌದು ಅಂತೇಳಿ ತಲೆ ಅಲ್ಲಾಡಿಸತ್ತೆ ಅಂತೇಳಿ. ಆ ರೀತಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಗೆ ಇದು ಸಾಕ್ಷಿ ಆಗ್ತಾ ಇದೆ. ಒಂದಷ್ಟು ಈ ಪ್ರಾರಂಭದ ದಿನಗಳಲ್ಲಿ ಊರಿನವ್ರದ್ದು ವಿರೋಧ ಬಂತು, ಕಾಡಿನ ಗಿಡಗಳನ್ನೆಲ್ಲ ಯಾಕಪ್ಪ ನೆಡ್ತಾರೆ ಅಂತೇಳಿ. ಈಗ ಅದೇ ಮನಸ್ಸುಗಳು ಇದರೊಟ್ಟಿಗೆ ತುಂಬ ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ. ಇಂಥ 100 ಗಿಡಗಳನ್ನು ಬೆಳೆಸಿದ ಖುಷಿ ಇದೆ. ಕಳೆದ 2 ವರ್ಷದ ಹಿಂದೆ ಇವತ್ತು ಈ ಗಿಡಗಳು ನೀವು ನೋಡ್ತಾ ಇರ್ತಕ್ಕಂಥ ಗಿಡಗಳು ಬರೀ 2.5 ವರ್ಷದ ಗಿಡಗಳಿವು. 2.5 ವರ್ಷ ಮಾತ್ರ ಅದ್ದಿ ಗಿಡಗಳಿಗೆ. ಈ ಗಿಡಗಳನ್ನು ಇವತ್ತು ನಾವು ತಂದು ಬೆಳೆಸ್ತಾ ಇದ್ದೀವಿ. ಇದರ ಆವರಣ ಗೋಡೆಯನ್ನು ಮಾಡೋದ್ರಿಂದ ಆದಿಯಾಗಿ ಇಲ್ಲಿಯ ದಾನಿಗಳನ್ನು ನಾನು ಮರೀಲಿಕ್ಕೇ ಇಲ್ಲ. ಅದ್ಭುತವಾಗಿ ರೋಟರಿ ಕ್ಲಬ್ನವ್ರು ಇರ್ಬೋದು, ಈ ಊರಿನ ಶೈಕ್ಷಣಿಕ ಪ್ರೀತಿ ಇರ್ತಕ್ಕಂಥ ದಾನಿಗಳಿರ್ಬೋದು, ವೈದ್ಯರುಗಳು ಎಲ್ಲರೂ ಕೂಡ ಅರಣ್ಯ ಇಲಾಖೆಯವರು, ನನ್ನ ಇಲಾಖೆ ಶಿಕ್ಷಣ ಇಲಾಖೆ ಇದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲಿ ಈ ಬಸಳೆ, ಇದು ನೋಡಿ, ಇದು ಮಕ್ಕಳಿಗೆ ಅಕ್ಷರದಾಸೋಹದ ಊಟಕ್ಕೆ ಬಳಸ್ತೇವೆ. ಇದರಲ್ಲಿ 100 ದಿನದ ಪದಾರ್ಥಗಳನ್ನು ಮಾಡಲಿಕ್ಕೆ ಈ ಬಸಳೆ ಸಹಕಾರಿಯಾಗಿದೆ. ಇದು ನೋಡಿ ಸರ್, ಇದು ಎಷ್ಟು ಒಳ್ಳೆಯದು ಹೊಟ್ಟೆ ನೋವಿಗೆ ಹಣ್ಣುಗಳು ಅಂದರೆ.
ಓಂ ಧನ್ವಂತರಿಯೇ ನಮಃ. ಓಂ ಧನ್ವಂತರಿ ನಮಃ. ಓಂ ಧನ್ವಂತರಿಯೇ ನಮಃ. ಓಂ ಧನ್ವಂತರಿಯೇ ನಮಃ. ಓಂ ಧನ್ವಂತರಿಯೇ ನಮಃ. ಕರ್ಪೂರ ಹೇಗಿದ್ಯಾ? ಚೆನ್ನಾಗಿದ್ಯಾ? ನೋಡು, ನಿನ್ನ ಗಿಡಗಳೆಲ್ಲ ಹುಳ ತಿಂದಿದೆ. ಎಷ್ಟು ಬಿಸಿಲಲ್ವಾ? ನೀನು ಚೆನ್ನಾಗಿ ಬೆಳಿ. ನಾನು ಹೈಸ್ಕೂಲಿಗೆ ಹೋಗುವಾಗ ನಿನ್ನ ಖಂಡಿತ ನೋಡಲಿಕ್ಕೆ ಬರ್ತೇನೆ.